ಈ ಗಾಳಿ ಯಾಕೆ ಹಿಂಗ್ ಬೀಸುತ್ತ ಏನ ಅತ್ಲಾಗಿ ಆಚೆ ಕಡೆ ಕುತ್ಕಣಕ್ ಆಗಲ್ಲ ಅತ್ಲಾಗಿ. ಇನ್ಮೇಲೆ ಹಂಗೆ ಅವೇನತ್ತೆ ಒಂದ್ ತಿಂಗಳು ಆಷಾಢದ ಗಾಳಿಗೂ ಹತ್ಕುವೆ ಕುತ್ಕಣಕ್ಕೂ ಅಲ್ಲ ನಿಂತ್ಕಣಕ್ಕೂ ಅಲ್ಲ ಆಚೆ ಕಡೆಯ ಒಳಗೆ ಕುತ್ಕೊಂಬನಿ ಆಚೆಲ್ಲ ಯಾಕೆ ಕೂತದ್ರ ನೀವು. ಕೂತ್ಕೊಂಡೆ ಕಣಮ್ಮ, ಊಟ ಮಾಡಿ ಬಂದಲ್ಲ, ಬಂದ್ ಆಚೆ ಕಡೆ ಕೂತ್ಕೊಂಡ್ರೆ ಏನ್ ತಣ್ಣಗೆ ಹೊಡಿತತ್ಲ ಗಾಳಿ. ಕಿವಿಗೆ ಬಟ್ಟೆ ಏನಾರ ಕಟ್ಕೊಂಡು ಸ್ವೆಟ್ರ್ ಇಕ್ಕಂಗ್ ಕೂತ್ಕೊಳ್ಳಿ. ತಣ್ಣು ಹೊಡಿತಿರ ಗಾಳಿಗೂ ಹತ್ಕುವೆ, ಶೀತ ಕಿತ್ತಾಗಿ ಹೊರಗಿರ್ ಬಂದವ ಮೇಲೆ. ಕಟ್ಕೊಂಡಿದ್ದೆ ಕಣಮ್ಮ, ಕಿವಿಗೆ ಬಟ್ಟೆ ಕಟ್ಟುದ್ದಿ. ಮಲ್ಗಿದ್ನಲ್ಲ ಅಲ್ಲೇ ಮೊಗ್ಲಲ್ಲೇ ಬಿಟ್ಟು ಬಂದದನಿ. ನೀನ್ ಊಟ ಮಾಡ್ದೇನಮ್ಮ ನೀನು? ನಾನೆಲ್ಲ ಊಟ ಮಾಡದ್ನತ್ತೆ, ಈಗ ಊಟ ಮಾಡ್ಬೇಕು ನಾನವೇ. ಸಂಘಕ್ಕೆ ಒಂದ್ 5 ರೂಪಾಯಿ ದುಡ್ಡು ಸಾಲ್ತಲ್ಲ, ಹೋಗ್ಬಿಟ್ಟ ಲಕ್ಷ್ಮಕ್ಕ ಯಾಕೆ ಕೊಡ್ತಾವೇನಂತ ಕೇಳ್ಕೊಂಬರಂತ ಹೋಗ್ತದ್ದಿ. ಅಲ್ಕಣಮ್ಮ, ನಿಮ್ಮ ಮಾವಯ್ಯ ಬೆಳಗ್ಗೆ ತೋಟಕ್ಕೆ ಹೋತಲ್ಲ, ಕೇಳಿ ಇಸ್ಕೊಳ್ಳೋದು ಅಲ್ವೇನಮ್ಮ ನೀನು? ಮಾವ ಇಂತ ಆಯ್ತಾ ಇಲ್ವಾ ಅಂತೇಳಿ ಸುಮ್ಮನೆ ಕಣತೆ, ಹೊತ್ತರನೇ ಏನ್ ಕೇಳೋದತ್ಲಾಗೆ ಅಂತ ಹೇಳಿ. ಅಯ್ಯ ನಿಮ್ಮ ಮಾವ ಇಂತ ಇಲ್ದಂಗೆ ಏನಾಗಿರುತ್ತಮ್ಮ, ಯಾವಾಗ್ಲೂ 2,000-3 ಸಲ ಜೇಬಿಕ್ಕೊಂಡು ಓಡಾಡುತ್ತಿರ್ತಿ. ನೀನ್ ಕೇಳೋದ್ ಬಿಟ್ಟು ಸುಮ್ಮನಾಗಿದ್ದಲ್ಲಮ್ಮ ನೀನು. ಎಲ್ಲೋಗಿದ್ಲ ಪಾಪ ಈಟಾಗಂತ ನೀನು? ನಿಮ್ ತಾತ ಅಂಗಡಿ ಬಿದ್ದಿತ್ತೈತೇನೋ? ಪಾಪ ಹೋಗ್ ತಾತನ್ ಕರ್ಕೊಂಬರಗು, ತೋಟಕ್ಕೆ ಹೋಗ್ಬಾರ್ದಂತೆ, ಮಂತಕ್ ಬರ್ಬೇಕಂತೆ, ಅಜ್ಜಿ ಕರಿತೈತೆ ಅಂತ ಹೇಳಿ ಕರ್ಕೊಂಬರಗ್ಲ ಪಾಪ. ನೀನ್ ಹೋಗ್ಲಾ ಪಾಪ, ಬಿರ್ಬಿರ್ನ ಕಾಲ್ ಹಾಕಿ. ನೀನ್ ಓಡೋಯ್ತಿಯಲ್ಲ, ಹಂಗ ಓಡೋಗ್ಬಿಟ್ಟು ಕರ್ಕೊಂಬರಕ್ ತಾತನ್ನ. ಸರಿ ಕಣಜ್ಜಿ, ಆತು, ಕರ್ಕೊಂಬತ್ತೀನಿ ಬಿಡು. ನಮ್ಮ ಅಜ್ಜಿ ಯಾಕಿಂಗ್ ಅವಸರ ಮಾಡ್ತೈತೆ ನಿಮ್ ತಾತನ್ ಕರ್ಕೊಂಬರಗು ಅಂತ ಹೇಳಿ. ಮಂಜಕ್ಕ ಇನ್ನು ಸಂಘ ಕಟ್ಸ್ಕೊಳ್ಳೋದು ಬಂದಿಲ್ವೇನಕ್ಕ? ಬಂದಿಲ್ ಕಣಂತ ಬಾರಸುದ. ಇನ್ನು ಊಟದ ಕೇಳ ಬರ್ತಾರ ಬಾ, ಈಗಿನ್ನು 8 ಗಂಟೆ ಕಣಂತೆ. 8 ಗಂಟೆ ಅಲ್ಲ ಕಣಕ್ಕ, ಅಲ್ಲ 9:15 ಆಗೈತಿ. ನೋಡ ಮತ್ತೆ, ಅಲ್ಲ 9:15 ಆಗೈತೆ, ಹಂಗ ಕಾಣಿಸುತ್ತೇನಮ್ಮ 9:15 ಆಗೈತೆ ಅಂತ ಹೇಳಿ. ಬಿಸ್ತಿಲ್ವಲ್ ಮಂಜಕ್ಕ, ಅದಕ್ಕೆ ಹಂಗ ಕಾಣಿಸ್ತೈತಿ. ಬಿಸ್ಲಿಗಿದ್ರೆ ಗೊತ್ತಾಗ್ತೈತಿ ಓಟ್ ಆಗದೆ ಟೈಮು ಅಂತ ಹೇಳಿ. ಬಿಸ್ತಿಲ್ವಲ್ಲ, ಅದಕ್ಕೆ ಹಂಗ ಕಾಣಿಸ್ತೈತಿ. ನಡಿ ಮಂಜಕ್ಕ. ಏನ್ ಅಡ್ಗೆ ಮಾಡಿದ್ದ ಸುಧಾ? ರಾತ್ರಿ ನಮ್ಮ ಅಲ್ಲಿ ಕೋಳಿ ತಗೊಂಬಂದಿರ್ ಕಣಜ್ಜಿ. ಆ ಕೋಳಿ ಸಾರಿಗೆ ನಮ್ಮ ಇಡ್ಲಿಗೆ 1-2 ಚಪಾತಿ ಹಾಕೊಟ್ಟದ, ಈಗ ತಿನ್ಕೊಂಡು ಹೋದು. ನೀನೇನ್ ಮಾಡಿದ್ ಮಂಜಕ್ಕ ತಿಂಡಿಯ? ನಮ್ಮನೆ ಉಪ್ಸಾರು ಮುದ್ದೆ ಮಾಡಿದ್ದೆ ಕಾಣಿಸುದ. ನಿಮ್ಮನೆ ಮುದ್ದೆ ಗಿದ್ದೆ ಮಾಡಲ್ವೇ ಸುಧಾ? ಮಾಡ್ತೀನಿ ಕಣ್ಗೌರಜ್ಜಿ, ಸಂಜೆ ಹೊತ್ತು ಮಾತ್ರ ಮುದ್ದೆ ಮಾಡೋದು. ಹೊತ್ತೆಲ್ಲ ಬರೀ ತಿಂಡೆಯ. ನಿಂದು ಒಂಥರ ಚಂದ ಕಣ್ ತಗಳ ಮಾತ್ಲಾಗಿ. ಮುದ್ದೆ ತಿರುವಂಗಿಲ್ಲ, ಅನ್ನ ಬೇಸಂಗಿಲ್ಲ. ಏನಾರ ಒಂಚೂರು ತಿಂಡಿ ಮಾಡಿ ಕಳಿಸ್ಬಿಡ್ತೀನಿ ನಿನ್ ಗಂಡನುವೆ ನಿಮ್ಮ ಮೈಕ್ಳುನುವೆ. ಕಣಜ್ಜಿ, ಬೆಳಗ್ಗೆನೆ ಮುದ್ದೆ ಮಾಡಿದ್ರೆ ನಮ್ಮ ಮನೆಗೆ ಯಾರು ತಿನ್ನಲ್ಲ. ಸಂಜೆ ಹೊತ್ತು ಮಾತ್ರ ಒಂದ್ ಅರ್ಧ ಮುದ್ದೆ ತಿಂತಾರೆ ಎಲ್ಲವ. ಅಲ್ ಕಣಕ್ಕ, ಅಲ್ಲ 10 ಗಂಟೆ ಆದ್ರೂ ಈ ಒಣ್ಣ ಸಂಘ ಕಟ್ಸ್ಕೊಳಕ್ಕೂ ಬರ್ಲಲ್ಲ, ನೇತ್ರಕ್ಕೂ ಸುಧಾಕ್ನು ಬರ್ಲಲ್ಲ. ಇದೇನಕ್ಕ ಏನಾರ ಫೋನ್ ಮಾಡಿದ್ರ ಬರಲ್ಲ ಅಂತ ಹೇಳಿ? ಫೋನ್ಗಿನ ಯಾರು ಮಾಡಿಲ್ ಕಣಮ್ಮ. ಒಣ್ ಬರೋದೇ 10 ಗಂಟೆ 11 ಗಂಟೆಗೆ ಕಣಂತೆ. ಕೂತ್ಕೊಂಬ ಬರುತ್ತೆ. ಲಕ್ಷ್ಮಕ್ಕಂಗೆ ಸಂಘ ಕಟ್ಟಕ್ ದುಡ್ಡು ಅಡ್ಜಸ್ಟ್ ಆಗತ್ತ ಇಲ್ವ ಕಣ್ ಮಂಜಕ್ಕ? ನಮ್ಮಂತಕ್ ಬಂದಿತ್ತು. ಅವಳ್ದಾಗ ದುಡ್ಡು ಇಲ್ವಂತೇನಮ್ಮ? ದಿನ ಕೂಲಿಗೆ ಹೋಗ್ತಾಳೆ, ದುಡ್ಡು ಇಲ್ವ ಅವಳ್ತವ? ಯಾರ ಕಾಣ ಕಣ ಮಂಜಕ್ಕ, ನಮ್ಮಂತಕ್ ಬಂದಿತ್ತು. 500 ರೂಪಾಯಿ ಕೊಡ್ಸುದ ಅಂತ ಹೇಳಿ ಬಂದಿತ್ತು. ಏನಂತಾನು ಗೊತ್ತಿಲ್ಲ. ಇಲ್ ಕಣಕನಂತಾನು ಅಂತ ಅಂದೆ, ಹೋಯ್ತು. ಯಾರ ಬಯಸ್ಕೊಳುತ್ತೋ ಏನೋ ಕಾಣೆ ನಾನು. ಅವಳೇನೆ ಅರ್ಥೇನು ಸಾಲ ಕೇಳಲ್ ಕಣಮ್ಮ. ದುಡ್ಡಿನ ನೆಪ ಹಾಕೊಂಡು ಯಾವ್ದ ಬ್ಯಾರತಕ್ ಬಂದಳ ಕಣ, ಸುಮ್ಮರ ಅವಳು. ಯಾರ ಕಾಣೆ ಕಣಜ್ಜಿ, ನಾನು 200 ರೂಪಾಯಿ ಕೊಡು ಅಂತ ಹೇಳಿ ಬಂದಿತ್ತು. ಇಲ್ ಕಂಡ ಲಕ್ಷ್ಮಕ್ಕ ಅನ್ನಲ್ಲ, ಹೋತು ಸುಮ್ಮನೆ ಗುಣ ಅನ್ಕೊಂಡತ್ಲಾಗಿ. ಅಲ್ ಕಣಮ್ಮ, ಒಂದಿಂದು ಮಂತ ಅಂತ ಕೂತ್ಕಣಲ್ಲ ಗಂಡ ಹೆಂಡತಿ. ಕೂಲಿ ಅಂತ ಹೇಳಿ ಓಡ್ತಾರೆ. ನೋಡಿದ್ರೆ ನಿಂತಕ್ ಬಂದಿರೇನಮ್ಮ ದುಡ್ಡಿಗೆ. ಅಯ್ಯೋ, ಕೂಲಿಯರು ಏನು ಒಂದೇ ಸಮ ಕೊಡ್ತಾರೇನತ್ತೆ? ಇವತ್ತು ಕೂಲಿ ಮಾಡಿಸ್ಕೊಂಡ್ರೆ ಒಂದು ವಾರಕ್ಕೆ ಕೊಡೋದವ್ರು. ಅದಕ್ಕೆ ಕೂಲಿಯರು ಕೊಟ್ಟಿದ್ರ ಇಲ್ವಾ? ಹೋಗ ಸುದಂತಕ್ಕೆ. ಕಣ್ಮಂಜಕ್ಕ, ನೀನ್ ಹೇಳೋದು ದಿಟ್ಟವೆಯ. ಕೂಲಿಯರು ಕೊಡ್ಲಿಲ್ಲ ಅಂದ್ರೆ ಅವಳು ಕೇಳೋದು, ಕೊಟ್ರೆ ಕೇಳಕ್ ಬರಲ್ಲ. ಅಯ್ಯೋ, ನಂತಾನು ಕಣ್ಮಂಜಕ್ಕ, ಇಲ್ಲ ಅಂತ ಹೇಳಿ ಕಳಿಸ್ತೆ ಅತ್ಲಾಗಿ. ನನಗೂ 500 ರೂಪಾಯಿ ಸಾಕಲ್ಲ, ನಮ್ಮ ಮಾವಯ್ಯನ ಕರ್ಕೊಂಬರ್ಲ ಪಾಪ ಅಂತ ಹೇಳಿ ಕಳ್ಸಿ ನನ್ನ ಮಗನ್ನ. ಸಂಘ ಎತ್ಕೊಂಬೇಕಾದ್ರೆ ಹಂಗ ಕಟ್ಬಿಡ್ತೀವಿ ಅಂತ ಎತ್ಕೊಂಡ್ಬಿಡ್ತೀವಿ ಕಣಕ್ಕ. ಕಟ್ಟೋದಕ್ಕೆ ಗೊತ್ತಾಗಲ್ಲ ಕಷ್ಟ ಏನು ಅಂತ ಹೇಳಿ. ನೀನ್ ಹೇಳೋದು ದಿಟ್ಟವೆ ಕಾಣಿಸುದ. ಎತ್ಕೊಂಬೇಕಾದ್ರೆ ಚೆನ್ನಾಗಿ ಎತ್ಕೊಂಡ್ಬಿಡ್ತೀವಿ, ಕಟ್ಟವತ್ತಿಗೆ ಸಾಕಬೇಕ ಅನ್ನಂಗ ಆಗೋಗಿರುತ್ತತ್ಲಾಗಿ. ಅಲ್ ಕಣತೆ, ಊಟತ್ತಾದ್ರೂ ಬರ್ಲಿಲ್ವಲ್ಲತ್ತೆ ಮಾವಯ್ಯ. ಅಲ್ಲ ತೋಟದ ತಕ್ಕ ಹೋಗಿತ್ತ ಯಾನ ಕಾಣ ಕಣ ಮತ್ಲಾಗಿ ವಜ್ಜ, ಊಟತ್ತಾದ್ರೂ ಬರ್ಲಿಲ್ಲ. ಇದ್ಯಾಕೆ ಮಗ ಕರಿಯ ಕಳ್ಸಿದ್ದಲ್ಲ ಅಲ್ಲಿ ತನಕವ? ಏನ್ ಮಾಡಕ್ಕೆ? ಏನಿಲ್ ಕಣಜ್ಜ, ಇವತ್ತು ಸಂಘವಂತಿ. ಸಂಘಕ್ಕೆ ಒಂದ್ 5 ರೂಪಾಯಿ ದುಡ್ಡು ಸಾಲ್ತಿಲ್ ಕಣತ್ತೆ ಅಂತಲ್ಲ, ಅದಕ್ಕೆ ನಿಮ್ಮ ಮಾವ ಅಂತ ಇಸ್ಕೊಳಮ್ಮ ಅಂತ ಹೇಳಿ ಪಾಪನ್ ಕರಿಯ ಕಳ್ಸಿದೆ ಕಣಂದ್ ಬಾರಜ್ಜ. ನಂತ ಎಲ್ಲ ಐತಿ 500 ರೂಪಾಯಿ? ನಾನ್ ಬ್ಯಾಂಕ್ಗೆ ಹೋಗಿಲ್ವಲ್ಲ.
ನಿಂತ ಇದ್ರೆ ಕೊಡು. ತೀರಾ ನಾನು ಬ್ಯಾಂಕಲ್ಲಿ ಬಿಡ್ಸ್ಕೊಂಬಂದಾಗ ನಿನ್ ಕಡೆಗೆ 500 ರೂಪಾಯಿ ಕೊಟ್ಟಾನಂತೆ. ಅಯ್ಯ ನಂತ ಇದ್ದಿದ್ರೆ ನಿನ್ಯಾಕ ಅಜ್ಜ ಕೇಳುನಿ. ನಾನೇ ಕೊಡಿವ್ನತ್ಲಾಗಿ ನಂತ ಇಲ್ದಿದ್ಕೆ ಕಣತಿ ತೋಳ್ತಿರೋದು. ಅತ್ತಾಗಿ ನೀನ್ ಕೈ ಜೋಬಾಗ ಎಲ್ಲಾರ ಇಟ್ಕೊಂಡಿರ್ತಿ 500 ರೂಪಾಯಿ ದುಡ್ಡ. ಸರಿ ಸರಿ ಆಯ್ತು. ಏಟ್ ಬೇಕಮ್ಮ ದುಡ್ಡು? 500 ರೂಪಾಯಿ ಸಾತಿಲ್ ಕಣ ಮಾವಯ್ಯ, 500 ರೂಪಾಯಿ ಕೊಡಿ ಸಾಕು. 500 ರೂಪಾಯಿ ಸಾಕಾ ಇಲ್ಲ ಏನಾರ 100 200 ಹೆಚ್ಚಾಗಿ ಬೇಕಾದ್ರೆ ಕೇಳಮ್ಮ. ಈತೆ ಕೊಡ್ತೀನಿ. ಸಾಕಣ್ ಮಾವಯ್ಯ, ನಂತಾನೆ ಈತೆ ಕೂಲಿಗೆ ಹೋಗಿದ್ದಾರನ್ನ ಇಸ್ಕೊಂಬಂದ್ ಮಡಿಕೊಂಡಿದ್ದೆ ಚೀಟಿಗೆ ಅಂತ ಹೇಳಿ. 500 ರೂಪಾಯಿ ಸಾತುತ್ತಲ್ಲ ಕಣಂತ 500 ರೂಪಾಯಿ ಕೊಡಿ ಸಾಕು. ಪಾಪ ಪತ್ಯನೋ ತೋಟಕ್ಕೆ ಹೋಗ್ತಿದ್ದೀನಿ, ಬತ್ತೀಯಾ? ಅವನೇನ್ ಮಾಡಕ್ಕಜ್ಜ ತೋಟಕ್ಕೆ? ಅವನೇನ್ ಮಾಡಕ್ ಹೋಗ್ ನೀನು. ಬಿಸ್ಲಾಗೆಲ್ಲ ಸುತ್ತಾಡ್ಸ್ಬೇಡ ಹುಡುಗನ್ನ. ತಣ್ಣಗ್ ಬರ ಗಾಳಿ ಬೇರೆ ಬೀಸ್ತೈತಿ. ಜ್ವಾರ್ಗೀರ್ ಬಂದ್ ಮನೆ ಕಂಡ ತುಮಗ ನೀನ್ ಹೋಗ್ ಬರಗ್ ನೀನು. ಲಾ ಪಾಪ ಬಾರೋ, ನಿಮ್ಮ ಅಜ್ಜಿ ಮತ್ತೆ ಹೇಳ್ಬೇಡ ನೀನು. ಹಸ ಇಟ್ಕೊಂಡು ಹೋಗ್ತದನೆ. ಮೇವ್ಗಿ ಕುಯ್ದಾಕಂತ ಬಾ, ಇಬ್ರು ಸೇರ್ಕೊಂಡು. ಪಾಪ ಬೇಜಾರೇನು ಆಗಲ್ ಕಣಂದ್ ಬಾರೋ. ನ್ಯಾರ್ಲೆಣ್ಣು ಮಾವನ ಹಣ್ಣೆಲ್ಲ ಇದಾವ್ ಬಾರೋ, ಕಿತ್ಕೊಡ್ತಾನೆ ತಿನ್ನುವಂತೆ. ಸಾರಿ ಕಾಣ್ಬಿಡು, ನೀನೆಲ್ಲ ಹೇಳಿದ್ ಮಾತು ಕೊಡ್ತೀಯಾ? ನಾನು ಹೋಗ್ ಬರ್ತೀನಿ ಬಿಡ್ತು ಆಟಕ್ಕೆ. ಕಣಂತ ವಾಗಜ್ಜ, ಅವನೇನ್ ಮಾಡಕ್ ಹೋಗು. ಈ ಶೀತೊಳಗೆ ಅವನು ಬೇರೆ ಕರ್ಕೊಂಡೋಗಿ ಹುಷಾರ್ ತಪ್ಪಿಪ್ಪನವನು. ಹೋಗ್ ಬರಗ್ ನೀನು. ಸಾರಿ ಕಾಣ್ಬಿಡೆ. ನೀನ್ ಕಲ್ಸ್ಬಾರ್ನೆ ಕಲಿಸ್ಬೇಕಂದ್ ಮಕ್ಳಿಗೆ. ಸಾರಿ ಕಾಣ್ಬಿಡು, ಕುಣಸ್ಕೊಂಬಂತಾನೆ ಅವನ್ನ ನೀನು. ಪಾಪ ಮಂತಾಗಿರು ನೀನು. ತಣ್ಣಗೆ ಗಾಳಿ ಹೊಡಿತಿದ್ದೆ. ಏನಾರ ಹುಷಾರ್ ತಪ್ಪಿಪ್ ಮಲ್ಕೊಂಡ್ ಯಾಕಣೋ ನೀನು. ಮಂತಾಗಿರು. ಮಂತ ಬೇಜಾರಾದ್ರೆ ಟಿವಿ ನೋಡ್ಬಾರು. ಟಿವಿ ನೋಡ್ಬಾ, ಒಳ್ಳೊಳ್ಳೆ ಫಿಲಮ್ ಹಾಕವ್ರೆ. ಟಿವಿ ನೋಡ್ಕೊಂಡು ಹೋಮ್ವರ್ಕ್ ಎಲ್ಲ ಬರ್ಕೊಂಬರೋ ನೀನು. ಈ ಗಾಳಿ ಒಳಗ್ ನೀನ್ ಎಲ್ಲ ತಗೋ ತಿರ್ಗಾಕ್ ಹೋಗ್ಬೇಡ ನೀನು. ಬಿಡ್ತೀನಿ ನೋಡ್ ನಿನ್ ಗೇಡ. ಪಾಪ ಹ್ಞೂ ಕಣಂತ ಹೋಗು, ಟಿವಿ ನೋಡ್ ನಡಿ. ಭಾರಿ ಚೆನ್ನಾಗಿರೋ ಫಿಲಮ್ಗಳು ಬಂದವೆ, ನೋಡ್ ನಡಿಯೋ. ನೋಡಮ್ಮ ಅಲ್ಲಿ ಸಂಘ ಕಟ್ಸ್ಕೊಂಡ ಹುಡುಕ್ ಬತ್ತಾರ ಹಿಂಗೀತೆ. ಹ್ಞೂ ಕಣತ್ತೆ, ಅವಣ್ಣೆ ಬತ್ತರೋದು. ಮಂಜುಳವ್ರೆ, ಇನ್ನು ಯಾರು ಬಂದೇ ಇಲ್ಲ ಸಂಘ ಕಟ್ಲಿಕ್ಕೆ? ಸುಧಾ ಬಂದಾಳೆ. ನೇತ್ರ, ಲಕ್ಷ್ಮಕ್ಕ, ಜಯಕ್ಕ ಇವ್ರು 3 ಜನ ಬರ್ಬೇಕು ಆಟಯ್ಯ. ಮಂಜುಳವ್ರೆ, ನಾನು ಬೇರೆ ಕಡೆ ಸಂಘಕ್ಕೆ ಹೋಗ್ಬೇಕು. ನಮ್ ಪ್ರತಿ ತಿಂಗಳು ಕಾಯ್ಬೇಕಲ್ಲ ನಿಮ್ ಕಡೆಯವ್ರೆಲ್ಲರೂ. ನೀವು ಗ್ರೂಪ್ ಏನಿದ್ದೀರಾ ಬಂದ್ ಕೂತ್ಕೊಂಡು ಸಂಘ ಮಾಡಿ ಅಂತ ಹೇಳಿ ನಾನು ಅಷ್ಟು ಹೇಳಿದ್ರು ನೀವು ಕೇಳೋದೇ ಇಲ್ಲ ನೀವು. ಇನ್ನೇನ್ ಅವ್ರು ಬಂದ್ಬಿಡ್ತಾರೆ ತಿಂಡಿ ಗಿಂಡಿ ಎಲ್ಲ ಮಾಡ್ಬೇಕಲ್ಲ ಅವ್ರು ಒಂಚೂರ ಮಕ್ಳಿಗೆಲ್ಲ ಸ್ಕೂಲಿಗೆ ಕಳ್ಸಕ್ಕೆ ಬಂದ್ಬಿಡ್ತಾರ ಈಗ ಅವರು. ಅಲ್ಲ ಸುಧೋರೆ, ಆ ಸಂಘ ಅಂದಮೇಲೆ ಬೇಗ ಬಂದು ಸಂಘ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ನಮಗೆ ಬೇರೆ ಕಡೆ ಕಲೆಕ್ಷನ್ ಇರುತ್ತೆ. ಪ್ರತಿ ತಿಂಗಳು ನಿಮ್ ಗ್ರೂಫರ್ ಎಲ್ಲರೂ ನಾವು ಕಾಯ್ಬೇಕಲ್ಲ. ಅಲ್ಕಣ್ಣೇತ್ರ ಯೂಟತ್ಕೆನೆ ಬರೋದ್ ನಿನ್ ಸಂಘಕ್ಕೆ. ಪ್ರತಿ ತಿಂಗಳು ನೀವು ಲೇಟ್ ಮಾಡ್ತಾರ ಅಂತ ಹೇಳಿ ಸರ್ ಬೈದಿದ್ದಾರೆ. ಯೂಟತ್ತಿಗೆ ಬರ್ತಿರಲ್ರಿ ನೀವು, ಬಿರ್ನು ಬರೋದಲ್ವೇನ್ರಿ ನೇತ್ರ? ಅಯ್ಯ ಮಂಜಕ್ಕ, ಒತ್ತಾಗ್ಬಿಡ್ತು ಕಣೆ ಇವತ್ತು. 150 ರೂಪಾಯಿ ದುಡ್ಡಿದ್ರೆ ಕೂಡ ಸಾಲ್ತಲ್ಲ ನನಗೆ. 150 ರೂಪಾಯಿ ಕೂಲಿ ಯಾರು ಕೊಟ್ಟಲ್ಲ. 150 ರೂಪಾಯಿ ಇದ್ರೆ ಕೊಡೆ. ಅಯ್ಯೋ ನನ್ಗೂ 500 ರೂಪಾಯಿ ಸಾಲ್ತಾನೆಯ. ನಮ್ಮ ಮಾವ ಐತೆ ಇಸ್ಕೊಂಡದನಿ ಕೇಳಿಸುದನ್ನ ಇಲ್ಲೇ ಕೂತದ್ಲು. ಇಲ್ಕನ್ಯಾಗ್ರನಂತ 1 ರೂಪಾಯಿ. ಸುಧಾ ನಿಂತ ಇದ್ರ ಕೊಡೆ, 150 ರೂಪಾಯಿ ಸಾಲ್ತಲ್ಲ ಕೊಟ್ಟಾನಂತೆ. ನಂತಾನು ಇಲ್ಕನ್ಯಾತ್ರ ಸಂಘಕ್ಕೆ ಏಟ್ ಬೇಕೋ ಆಟ್ ಮಾತ್ರ ಕೊಟ್ಟೈತದ ನಮ್ಮ ಮನೆಯವರು. ಮಿಕ್ಕಿ ದುಡ್ಡು ಕೊಡಲ್ ಕಣಿ. ನಂತ ಎಲ್ಲಿ ಬರುತ್ತೆ, ಕೂಲಿಗೆ ಹೋಗ್ತಾನೆ ಏನೇ ನಿಮ್ಮಂಗೆ. ನಂತ ಇಲ್ಲ ಕಣಂತ ಎಲ್ಲರೂ ಹೋಗಿ ಇಸ್ಕೊಂಬರ ಬಿರ್ಬನ್ನಿ ಒತ್ತಾಗದೆ. ಅಯ್ಯೋ ಇವಾಗ ಯಾರು ಕೊಡ್ತಾರ ಸುಧಾ? ಎಲ್ಲ ಕೂಲಿಗೆ ಅದಕ್ಕೆ ಇದಕ್ಕೆ ಅಂತ ಹೋಗವ್ರೆ. ಈಗ ಯಾರು ಕೊಡ್ತಾರೆ ನೋಡ್ರಿ? ನಿಮ್ತೇನೆ ಯಾರತನ ಇದ್ರ ಕೊಡ್ರಿ 150 ರೂಪಾಯಿ. ಸಂಜೆ ಹಂಗೆ ಕೊಟ್ಟಾನಂದ್ ಕೊಡ್ರಿ. ಅಲ್ಲ ನೇತ್ರೋರೆ, ಆ ಸಂಘಕ್ಕೆ ಬಂದ್ಬಿಟ್ಟು ನೀವು ದುಡ್ಡು ಕೊಡಿ ಅಂತ ಇವ್ರನ್ನ ಕೇಳ್ತಿದ್ರಲ್ಲ ನೀವು. ಆ ದುಡ್ಡೆಲ್ಲ ಹೊಂಚ್ಕೊಂಡ್ ಬರ್ಬಾರ್ದ ನೇತ್ರೋರೆ ನೀವು? ನಾವ್ ಎಷ್ಟೋ ತನಕ ಕುತ್ಕೊಳೋದಿಲ್ಲೇ. ಹಂಗಲ್ಲ 150 ರೂಪಾಯಿ ಆಟೆ ಸಾಲ್ತಲ್ಲ, ಎಲ್ಲಾನು ಹೊಂಚ್ಕೊಂಡದನಿ. 150 ರೂಪಾಯಿ ಸಾಲ್ತಲ್ಲ ನಾನು 8 ಜನ ಕೇಳ್ದೆ. ಇಲ್ಲ ಇಲ್ಲ ಅಂತವ್ರೆ ಕಟ್ಬಿಡ್ತೀನಿ ಸುಮ್ನಿರಿ ನಾನು 8 ಇವತ್ತು. ನೇತ್ರೋರೆ ಟೈಮ್ ಆಗುತ್ತೆ ನೇತ್ರೋರೆ, ನೋಡಿ ಒಂಚೂರು ಅಡ್ಜಸ್ಟ್ ಮಾಡಿ ಬಿರ್ನೆ ಕಟ್ಕೊಡಿ. ಸರಿ ಆಯ್ತು. ಅಂಗಡಿ ಕುಮಾರನ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ತಡಿದೆ ಒಂದ್ ಮಾತಾ. ಟೈಮ್ ಆಗುತ್ತೆ ಮಂಜುಳವ್ರೆ, ನೀವು ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನೀವು? 8 ಗಂಟೆಯಿಂದ 9 ಗಂಟೆ ಒಳಗಡೆ ಸಂಘ ಗ್ರೂಪ್ ಮಾಡಿಬಿಡಿ ಅಂತ ಹೇಳಿದ್ರು, ನೀವು ಕೇಳಲ್ವಲ್ಲ ನೀವು? ಬರ್ತಾರೆ ಪಾಪ ಅವ್ರಿಗೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಏಟೊತ್ತವ್ರು ಕಟ್ಕೊಡ್ತಾರೆ ಕಣ್ ಸುಮ್ನಿರಿ ಇವತ್ತು. ಬರ್ತಾರ ಕಣ ಸುಮ್ನಿರಿ. ಲಕ್ಷ್ಮಕ್ಕ ಈಗ ಬತ್ತಾಳ ನೋಡ್ ಮಂಜುಳಕ್ಕ, ದುಡ್ಡು ಅಡ್ಜಸ್ಟ್ ಆಯ್ತೇನೋ ಬತ್ತಾವಳಿ. ದೇಹತ್ರ ಬರ್ಲಲ್ಲ ಎಲ್ಲೋದ್ನು ಸುಧಾ. ಯಾ ಲಕ್ಷ್ಮಕ್ಕ, ಅವಳಿಗೆ ಏನೋ 150 ರೂಪಾಯಿ ದುಡ್ಡು ಸಾಲಲ್ವ ಅಂತ ಕಣಿ ಇಸ್ಕೊಂಬರಕ್ ಹೋಗವಳೆ. ಆತನು ನಾನೇ ಕೊಡಿವ್ನಲ್ಲಮ್ಮ, ಯಾರ್ ತಕೋದ್ಲು ಇಸ್ಕೊಂಬರಕ್ ಅವಳಿ? ಈಗ ಯಾರ್ ತಕೋದ್ಲ ಯಾರ ಕಾಣೆ ಕಣ್ ಲಕ್ಷ್ಮಕ್ಕ. ನಮ್ಮನ್ನೆಲ್ಲ ಕೇಳದ್ಲು, ನಮ್ ಇಲ್ಲ ಕನ್ಯಾತ್ರ ಅಂದ್ವಲ್ಲ, ಹೋದ್ಲು ಯಾಕನಾರ ಇಸ್ಕೊಂಬರ್ತೀನಿ ಅಂತ ಹೇಳಿ. ತಗಳಿ ನಮ್ ದುಡ್ಡು ಬರ್ಕಂತೇಳಿ ಅವಳು ಬರೋ ತನಕವ. ಸರಿ ಕೊಡ್ರ ಮಾತ್ಲಾಗಿ ನಿಮ್ದು ಬರ್ಕಂತಿರ್ತೀನಿ. ನೇತ್ರ ಅವ್ರು ಬಂದ್ಮೇಲೆ ಇಸ್ಕೊಂಡ್ ಬರ್ಕಂತೀನಿ ಅವ್ರದ್ದು. ಅಡ್ಜಸ್ಟ್ ಆಯ್ತೇನೆ ನೇತ್ರ? ಯಾತ ಇಸ್ಕೊಂಡೆ?
ಕುಮಾರಣ್ಣನ್ ಟೀ ಅಂಗಡಿ ಇಸ್ಕೊಂಬಂದ ಕಣಿ, ನಮ್ಮ ಯಾರು ಬಂದಾಗ ಇಸ್ಕೊಂಬಂದ್ ಕೊಡ್ತೀನಿ ಕೊಡೋಣ ಅಂದೆ, ಅವ ಹಣ್ಣು ಕೊಡ್ತು. ನೀವೆಲ್ಲ ಮುಂದಿನ ತಿಂಗಳಿಂದ 9 ಗಂಟೆಗೆಲ್ಲ ಗ್ರೂಪಲ್ಲಿ ಕೂತಿರ್ಬೇಕಂಡ್ರಮ್ಮ. ನಮ್ ಕಾಯಕ್ಕಾಗಲ್ಲ ನಿಮ್ಮನ್ನ, ನಮಗೆ ಬೇರೆ ಕಡೆ ಕಲೆಕ್ಷನ್ ಇರುತ್ತೆ. ಲಕ್ಷ್ಮಕ್ಕ ನೇತ್ರ ಕೇಳ್ಕಂಡ್ರಿ ಅನ್ರಕ್ಕ, ಕೇಳ್ಕಂಡ್ರ ಅವರು ಯೋಟದಿಂದ ಬಂದ್ ಕೂತಾರ ಗೊತ್ತಾ ನಿಮಗೆ. ಮುಂದಿನ ತಿಂಗಳಿಂದ ಕರೆಕ್ಟಾಗಿ 9 ಗಂಟೆಗೆ ಬಂದ್ಬಿಡ್ ಲಕ್ಷ್ಮಕ್ಕ. ನೇತ್ರ 9 ಗಂಟೆಗೆ ಬಂದ್ಬಿಡಿ ಅತ್ಲಾಗಿ ಯೋಟ್ ಹತ್ತಿದ್ರು ನಾವೇ ಸಂಘ ಕಟ್ಟಬೇಕು. ಬಿರ್ನು ಬಂದು ಅವರು ಪಾಪ ಬಿರ್ನೆ ಕಟ್ಟಿಸ್ಕೊಂಡು ಹೋಗ್ತಾರೆ. ನೀವು ಬಿರ್ಬಿನ ಬಂದ್ಬಿಡಿ. ಯಾ ನಮ್ಮ ಹುಡ್ಗಂಗೆ ಸ್ಕೂಲಿಗೆ ಬಿಟ್ಟು ಬಂದಲ್ಲ, ಒತ್ತಾಯ್ತು ಕಣ್ಮಂಜಿ, ಇಲ್ಲಾಂದ್ರೆ ಆಗ್ಲೇ ಬರೋನ್ ನಾನು. ಸುದ್ದು ಬಂದಲ್ಲ ಆಗ್ಲೇ ಬರ್ಗುನಿ. ಸರಿ ಮಂಜುಳವ್ರೆ, ನಾನು ಹೋಗಿ ಬರ್ತೀನಿ. ಮುಂದಿನ ತಿಂಗಳಿಂದ ಕರೆಕ್ಟ್ ಟೈಮಿಗೆ ಗ್ರೂಪಿಗೆ ಕುಣಿಸ್ಬಿಡಿ ಎಲ್ಲಾರನು, ನಿಮ್ಮ ಗ್ರೂಪ್ ಅವ್ರನ್ನೆಲ್ಲರೂ. ಸರಿ ಸರ್ ಆಯ್ತು. ನಾವು 9 ಗಂಟೆಗೆಲ್ಲ ಸಂಘದರೆಲ್ಲ ಕೂತಿರ್ತೀವಿ. ನೀವು ಬಂದ್ಬಿಡಿ ಸರ್. ಮುಂದಿನ ತಿಂಗಳಿಂದ ಕರೆಕ್ಟಾಗಿ ಕೂತಿರ್ತೀವಿ ನಾವು. ಈ ಸಂಘಕ್ಕೆ ದುಡ್ಡು ಹಂಚವತ್ತಿಗೆ ಸಾಕ ಬೇಕಾ ಅನ್ನಂಗ ಆಗೋಗುತ್ತೆ ಕಣ್ಮಂಜಿ. ಕಣ್ ಲಕ್ಷ್ಮಕ್ಕ, ಎಲ್ಲಾರ್ದು ಹಂಗೆಯ. ನಂದನು ದುಡ್ಡಲ್ದಾನೆಯ, ನಾನು ನಮ್ಮ ಮಾವ ಇಂತ ಇಸ್ಕೊಂಡಿ. ಸಾಕಾಗಿ ಹೋಗುತ್ತ ದುಡ್ಡು ಹಂಚವತ್ತಿಗೆ. ಎತ್ಕಬೇಕಾರಂಗ ಅನ್ನೋದೇ ಇಲ್ಲ, ಕಟ್ಬೇಕಾದ್ರೆ ನೋಡಿ ಇಬ್ರು ಹೆಂಗ್ ಮಾತಾಡ್ತೀರಾ ನೀವು ಅಂತ ಹೇಳಿ. ಎತ್ಕೊಂಬೇಕಾದ್ರು ಬಾಯಿ ಇರುತ್ತೆ, ಕಟ್ಟದ ಹೆಂಗಪ್ಪ ಏನಪ್ಪ ಅಂತ ಹೇಳಿ. ಆದ್ರೂ ಇನ್ನೇನ್ ಮಾಡ್ತೀಯ, ಸಮಯ ಅಂತ ಹೇಳಿ ಎತ್ಕಂತೀವಿ. ತೂದಿಂಗೇನ ಅವಳ ಗಂಡ ದುಡ್ಕೊಂಬಂದ್ ದುಡ್ಡು ಕೊಡ್ತಾನೆ, ಸಂಘ ಕಟ್ಟಕ್ ಚಿಂತಿಲ್ಲ. ನಮ್ಮಂಗೆ ಅದೇನ್ ಪೂರ್ತಿ ಕೂಲಿಗೆ ಹೋಗಿರ್ ಗೊತ್ತಾಗ್ತಿತ್ತು ಅಕ್ಕಂಗೆ ಸಂಘಕ್ಕೆ ದುಡ್ಡು ಹೆಂಗ್ ಹೊಂಚದಪ್ಪ ಅಂತ ಹೇಳಿ. ಲಕ್ಷ್ಮಕ್ಕ ನಾನು ಎತ್ಕೊಂಡಾಗ ಹೆಂಗಿರ್ತೀನ, ಸಂಘ ಕಟ್ಬೇಕಾದ್ರೆ ನಾನು ಹಂಗೆ ಕಣ್ ಲಕ್ಷ್ಮಕ್ಕ ಕಟ್ಟದು. ನಂಗೆ ದುಡ್ಡು ಸಾಲಿಲ್ಲ, ಅಷ್ಟಲ್ಲ ಇಷ್ಟಲ್ಲ ಅಂತ ಹೇಳಿ ನಾನು ನಾಟಕ ಆಡಕ್ಕಲ್ಲ. ನಾನು ತಗೊಂಬಂದು ಯಾರು ಬಂದು ಸಂಘ ಕಟ್ತೀನಿ. 9 ಗಂಟೆಗೆಲ್ಲ ಬಂದು ಮಂಜಕ್ಕ ಮನೆ ಕಾಯ್ತಿರ್ತೀನಿ ನಾನು, ಸಂಘನ ಯಾವಾಗ ಬರ್ತಾನೆ ಏನು ಅಂತ ಹೇಳಿ. ಎಲ್ಲ ನಿನ್ನಂಗೆ ಇರಕ್ಲ ಸುಮ್ಮನಿರ್ಸುದ. ಎಲ್ಲರ ಮನು ಸಮಸ್ಯೆ, ನಿಮ್ಮನೆ ಹಂಗೆ ಇರಕ್ಲ ಸುಮ್ಮರು ಬಿಡ್ರಮ್ಮ. ಈಗ ಸಂಘ ಕಟ್ಟಾತು, ವಯ ಇಸ್ಕೊಂಡು ಹೋಗಾತು, ಈಗ ಯಾಕೆ ವಾದ ಮಾಡ್ಬೇಕು? ಸುಮ್ ನೋಡ್ರಿ, ಮನೆ ಕೆಲಸ ಮಾಡ್ಕೋಗಿ. ಈಗ ನೋಡಿದ್ರ ಸ್ನೇಹಿತರೆ, ಸಂಘ ಹೆಂಗೆಲ್ಲ ಕಟ್ತ ನಾವು ಅಂತ ಹೇಳಿ. ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.